ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆತರದ ಸ್ವಾಗತ. ಇಂದು ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಒಂದು ನಿಸ್ತೂಲ ಅಂತಕ್ಕಂಥ ಒಂದು ಪದದ ಒಂದು ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ನಿಸ್ತೂಲ ಅಂದರೆ ಏಕಮೇವ ದ್ವಿತೀಯ, ಅಂದರೆ ಒಂದೇ ಇರತಕ್ಕಂಥದ್ದು ಅನ್ನೋ ಒಂದು ಅರ್ಥ ಬರುತ್ತೆ. ಅದೊಂದೇ ಅಂತಕ್ಕಂಥದ್ದು, ಪರಬ್ರಹ್ಮ ಒಂದೇ ಅಂತಕ್ಕಂಥದ್ದು. ಇಲ್ಲಿ ಹಲವಾರು ಪ್ರಶ್ನೆಗಳು ಬರುತ್ತೆ. ಒಂದೇ ಒಂದು ಪರಬ್ರಹ್ಮ ಇದೆ ಅಂತಂದ್ರೆ ಅದಕ್ಕೆ ಒಂಟಿತನ ಇದೆಯಾ? ಬೇರೆ ಯಾರಿಲ್ವಾ? ಇಲ್ಲಿ ಅದ್ವೈತ ವೇದಾಂತದಲ್ಲಿ ಅತ್ಯಂತ ಗಂಭೀರ ಪ್ರಶ್ನೆಗಳ ಬರುತ್ತವಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ, ವಿವರವಾಗಿ ನೋಡೋಣ. ನಿಸ್ತೂಲ ಅಂದರೆ ಹೋಲಿಕೆಗೆ ಮೀರಿದವಳು. ಆದರೆ ಈ ನಾಮವನ್ನು ಮನನ ಮಾಡಿದಾಗ ಸಹಜವಾಗಿ ನಮಗೆ ಕೆಲವು ಪ್ರಶ್ನೆಗಳು ಉದ್ಭವಿಸುತ್ತವೆ. ಒಂದೇ ಒಂದು ಪರಬ್ರಹ್ಮ ಇದ್ರೆ ಅದು ಒಂಟಿಯಾಗಿರುವುದೇ? ಅದು ಏನು ಮಾಡ್ತಿದೆ? ಅದಕ್ಕೆ ಸುಖ ಇದೆಯಾ, ದುಃಖ ಇದೆಯಾ? ಆನಂದ ಅಂದರೆ ಯಾವ ರೀತಿಯ ಅನುಭವ? ಈ ರೀತಿಯ ಪ್ರಶ್ನೆಗಳಿಗೆ ಉಪನಿಷತ್ತುಗಳು, ವೇದಾಂತ ಮತ್ತು ಶ್ರೀವಿದ್ಯೆ ನೀಡುವ ಉತ್ತರ ಇದೆಯಲ್ಲ, ಬಹಳ ಆಶ್ಚರ್ಯಕರವಾಗಿದೆ. ಮೊದಲನೇದಾಗಿ ಪರಬ್ರಹ್ಮಕ್ಕೆ ಒಂಟಿತನವಿಲ್ಲ ಅಂತಕ್ಕಂಥ. ಅಂದ್ರೆ ಏನು ಅಂದ್ರೆ, ಒಂಟಿತನ, ನಾನೊಬ್ಬನೇ ಇದ್ದೀನಿ ಅಂತಕ್ಕಂಥದ್ದು ಯಾವಾಗ ಅಂದರೆ ಮಾನವ ಮನಸ್ಸಿನ ಅನುಭವದಿಂದ ಅರ್ಥ ಮಾಡಿಕೊಳ್ಳುತ್ತೇವೆ ನಾವು. ನಮ್ಮ ಮನಸ್ಸು, ನನಗೆ ಯಾರೂ ಇಲ್ಲ, ನನ್ನೊಂದಿಗೆ ಮಾತನಾಡಲು ಯಾರೂ ಇಲ್ಲ, ನನ್ನನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಇಲ್ಲ, ನನ್ನ ಜೊತೆಗೆ ಯಾರೂ ಇಲ್ಲ, ಈ ಭಾವನೆ ಇದೆಯಲ್ಲ, ಇದೇ ಒಂಟಿತನದ ಭಾವನೆ. ಆದರೆ ಇದಕ್ಕೆ ಕಾರಣ ಏನಂದ್ರೆ ಮನಸ್ಸು. ಅಲ್ಲಿ ಪರಬ್ರಹ್ಮನಲ್ಲಿ ಮನಸ್ಸೇ ಇಲ್ಲ, ಅಲ್ಲಿ ಅಹಂಕಾರ ಇಲ್ಲ, ಆದ್ರಿಂದ ಅಲ್ಲಿ ಇನ್ನೊಬ್ಬ ಅಂತಕ್ಕಂಥ ಭಾವನೆಯೇ ಇಲ್ಲ. ಮನಸ್ಸು ಅಹಂಕಾರ ಇದ್ರೆ ಇನ್ನೊಂದು ಭಾವನೆ ಅದಿಲ್ವೇ ಇಲ್ಲ ಅಂತಂದ್ಮೇಲೆ ಒಂಟಿತನ ಎಲ್ಲಿಂದ ಬರಬೇಕು? ಈ ಒಂಟಿತನ ಅಂತಕ್ಕಂಥದ್ದು ದ್ವೈತದಲ್ಲಿ ಮಾತ್ರ ಸಾಧ್ಯ. ಒಂಟಿತನದ ಫೀಲಿಂಗ್ ಅದ್ವೈತದಲ್ಲಿ ಅಲ್ಲ ಅಂತಕ್ಕಂಥದ್ದು. ಇನ್ನು ಉಪನಿಷತ್ತುಗಳು ಏನು ಹೇಳುತ್ತವೆ ಅಂದ್ರೆ ಏಕಮೇವ ದ್ವಿತೀಯಂ, ಅಂದ್ರೆ ಎರಡನೆಯದು ಇಲ್ಲ, ಅಂದ್ರೆ ಒಂದು ವಸ್ತು ಮಾತ್ರವೇ ಇದೆ ಅಂತಕ್ಕಂಥ. ಅಂದ್ರೆ ಈ ಒಂದು ವಸ್ತು ಮಾತ್ರ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡನೇ ಸ್ವತಂತ್ರ ಸತ್ಯ ಇಲ್ಲ ಎಂಬುದು. ಅದಕ್ಕೆ ಉದಾಹರಣೆ ತಿರ್ಗಾ ನಾವು ಲೌಕಿಕ ಉದಾಹರಣೆಯಲ್ಲೇ ಬರಬೇಕು. ಅಲೆಗಳು 1000 ಇರ್ಬೋದು, ಆದರೆ ಸಮುದ್ರ ಒಂದೇ. ಆಭರಣಗಳ ಅನೇಕ ಇರ್ಬೋದು, ಆದರೆ ಬಂಗಾರ ಒಂದೇ ಅಂತಕ್ಕಂಥದ್ದು. ಇದೊಂಥರ ಶುದ್ಧ ಅಸ್ತಿತ್ವ, ಪ್ಯೂರ್ ಎಕ್ಸಿಸ್ಟೆನ್ಸ್. ಅಂದ್ರೆ ಏನು ಅಂದ್ರೆ, ಅಸ್ತಿತ್ವ ಅಂದ್ರೆ ಇದೆ ಎಂಬ ಸತ್ಯ ಅಷ್ಟೆ. ಇದೆ ಅಂದ್ರೆ ಏನದು? ಅದು ಹುಟ್ಟುವುದಿಲ್ಲ, ಸಾಯುವುದಿಲ್ಲ, ಕಡಿಮೆಯಾಗುವುದಿಲ್ಲ, ಹೆಚ್ಚಾಗುವುದಿಲ್ಲ. ಎಲ್ಲ ವಸ್ತುಗಳು ಬರುತ್ತವೆ ಹೋಗುತ್ತವೆ, ಆದರೆ ಇರುವಿಕೆ, ಬೀಯಿಂಗ್ ಅಂತಕ್ಕಂಥ ಮಾತ್ರ ಇದೆಯಲ್ಲ, ಅದು ಸದಾ ಇರುತ್ತದೆ. ಅದು ಸತ್ ಅಂತಕ್ಕಂಥದ್ದು. ಹಾಗಾದ್ರೆ ಅದು ಏನು ಮಾಡುತ್ತೆ? ಏನು ಮಾಡುತ್ತೆ ಅಂದ್ರೆ, ಇಲ್ಲಿ ವೇದಾಂತದ ಮಹಾಸತ್ಯ ಏನಂದರೆ, ಏನನ್ನೂ ಮಾಡುವುದಿಲ್ಲ. ಪರಬ್ರಹ್ಮ ಏನನ್ನೂ ಮಾಡುವುದಿಲ್ಲ, ಅದು ಸುಮ್ಮನೆ ಇರುತ್ತೆ. ಆದರೆ ಅದರ ಸಾನ್ನಿಧ್ಯದಿಂದ ಎಲ್ಲವೂ ನಡೆಯುತ್ತದೆ. ಅದಿದ್ರೆ ಎಲ್ಲ ನಡೆಯುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತಕ್ಕಂಥದ್ದು. ಸೂರ್ಯನು ಬೆಳಕು
ಕೊಡಬೇಕು ಎಂದು ಯೋಚಿಸುವುದಿಲ್ಲ, ಆದರೂ ಬೆಳಕು ಹರಡುತ್ತೆ. ಆ ರೀತಿಯಾಗಿ ಹಾಗೆಯೇ ಪರಬ್ರಹ್ಮನ ಸಾನ್ನಿಧ್ಯದಿಂದ ಶಕ್ತಿಯ ಮೂಲಕ ಸೃಷ್ಟಿ ವ್ಯಕ್ತವಾಗುತ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಸೃಷ್ಟಿ ಯಾಕಾಯಿತು ಅಂತಕ್ಕಂಥದ್ದು ಇದು ವೇದಾಂತದಲ್ಲಿ ಅತ್ಯಂತ ಮೋಸ್ಟ್ ಪರ್ಟಿನೆಂಟ್ ಕ್ವಶನ್, ಪ್ರಸಿದ್ಧ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಯಾವುದೇ ಕೊರತೆಯನ್ನು ತುಂಬಲು ಅಲ್ಲ, ಅದು ಪರಬ್ರಹ್ಮ ಪೂರ್ಣಕ್ಕೇನು ಬೇಕಾಗಿಲ್ಲ. ಆದ್ರಿಂದ ಸೃಷ್ಟಿಯನ್ನು ಅಗತ್ಯ ಅಂತಲೂ ಹೇಳಲು ಆಗುವುದಿಲ್ಲ. ಇದನ್ನು ಶ್ರೀವಿದ್ಯೆಯಲ್ಲಿ ಲೀಲಾ ಮಾನುಷ ವಿಗ್ರಹ ಅಂತ ಹೇಳ್ತಾರಲ್ಲ, ಇದನ್ನು ಲೀಲೆ ಅಂತ ಹೇಳ್ತಾರೆ. ಲೀಲಾ. ಸೂರ್ಯನು ಬೆಳಗುವುದು ಅವನ ಸ್ವಭಾವ, ಹೂವು ಅರಳುವುದು ಅದರ ಸ್ವಭಾವ. ಅದೇ ರೀತಿ ಪರಬ್ರಹ್ಮ ವ್ಯಕ್ತಿ, ಆ ಶಕ್ತಿ ಇದೆಯಲ್ಲ, ವ್ಯಕ್ತವಾಗುವುದು ಅದರ ಸ್ವಾಭಾವಿಕ ಅಭಿವ್ಯಕ್ತಿ ಅನ್ನೋ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿ. ಇನ್ನೊಂದಿಲ್ಲಿ ಆನಂದ ಎಂದರೆ ಸುಖವೇ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಆನಂದ ಅಂದರೆ ಸುಖ ಅಲ್ಲ, ಇದು ಒಂದು ದೊಡ್ಡ ತಪ್ಪು ಕಲ್ಪನೆ. ಸುಖ ಅಂತಕ್ಕಂಥದ್ದು ಯಾವಾಗಲೂ, ಹ್ಯಾಪಿನೆಸ್ ಅಂತಕ್ಕಂಥದ್ದು ದೇರ್ ಇಸ್ ಸಮ್ ರೀಸನ್, ಒಂದು ಕಾರಣದಿಂದ ಬರುತ್ತದೆ. ನನಗೇನೋ ಒಂದು ಒಳ್ಳೆ ಆಹಾರ ಸಿಕ್ತು, ಒಳ್ಳೆ ಪ್ರಶಂಸೆ ಸಿಕ್ತು, ಹಣ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು, ಆದ್ದರಿಂದ ನಮಗೆ ಸುಖ ಸಿಗುತ್ತೆ. ಆ ಕಾರಣ ಹೋಗಿಬಿಟ್ರೆ ಸುಖ ಹೋಗುತ್ತೆ. ಇಲ್ಲಿ ಆನಂದ ಹಾಗಿಲ್ಲ. ಈ ಆನಂದ ಕಾರಣರಹಿತ. ಅದು ಯಾರಾದರೂ ಯಾವುದಕ್ಕೋ ಒಂದಕ್ಕೆ ಕೊಡುವ ಉಡುಗೊರೆ ಥರಲ್ಲ, ಅದು ಕೊಟ್ಟರೆ ಇದು ಕೊಡ್ತೀನಿ, ಇದು ಕೊಟ್ಟರೆ ಈ ಥರ ಇಲ್ಲ. ಅದು ಆತ್ಮದ ಸ್ವಭಾವ ಅಂತಕ್ಕಂಥ ರೀತಿಯಲ್ಲಿ. ಅಲ್ಲಿ ಹಾಗಾದ್ರೆ ಸುಖ ದುಃಖ ಏನು ಇಲ್ವಾ ಅಂತ ಕೇಳಿದ್ರೆ, ಹೌದು, ಪರಬ್ರಹ್ಮನಲ್ಲಿ ಸುಖವೂ ಇಲ್ಲ, ದುಃಖವೂ ಇಲ್ಲ. ಯಾಕೆಂದ್ರೆ ಸುಖ ಆಗಲಿ ದುಃಖ ಆಗಲಿ ಅದು ಮನಸ್ಸಿನ ಅನುಭವಗಳು. ಮನಸ್ಸೇ ಇಲ್ಲದಿದ್ದಾಗ ಸುಖ ಏನು ಬಂತು, ದುಃಖ ಏನು ಬಂತು? ಆದರೆ ಇಲ್ಲಿ ಇದನ್ನ ಶೂನ್ಯ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಒಂದು, ಅದು ಸಚ್ಚಿತ್ತ ಆನಂದ, ಅಂದರೆ ಶುದ್ಧ ಅಸ್ತಿತ್ವ, ಶುದ್ಧ ಚೈತನ್ಯ, ಸ್ವಾಭಾವಿಕ ಪೂರ್ಣತೆ ಅಂತಕ್ಕಂಥದ್ದು. ಇನ್ನು ಆನಂದವನ್ನು ಪದಗಳಿಂದ ವಿವರಿಸಲಾಗಬಹುದೇ ಅಂತಂದ್ರೆ ಇಲ್ಲ. ತೈತ್ತರೀಯ ಉಪನಿಷತ್ತು ಏನು ಹೇಳುತ್ತೆ ಅಂದ್ರೆ, ಯಥೋ ವಾಚೋ ನಿವರ್ತಂತೆ, ಯಥೋ ವಾಚ ಅನಿವರ್ತಂತೆ, ಅಂದ್ರೆ ಮಾತು ತಲುಪಲಾರದ್ದು, ಮನಸ್ಸು ಗ್ರಹಿಸಲಕ್ಕೆ ಆಗದ್ದು, ಅದೇ ಬ್ರಹ್ಮಾನಂದ. ಆದ್ದರಿಂದ ಆನಂದವನ್ನು ಅನುಭವಿಸಬಹುದು, ಆದರೆ ಸಂಪೂರ್ಣವಾಗಿ ವರ್ಣಿಸಲು ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಹಾಗಾದ್ರೆ ನಾವು ಅನುಭವಿಸುವ ಸಂತೋಷ ಏನು ಅಂದ್ರೆ, ವೇದಾಂತ ಹೇಳೋದಂದ್ರೆ ಹೊರಗಿನ ವಸ್ತುವಿನಿಂದ ಸಂತೋಷ ಬರೋದಿಲ್ಲ, ಅದು ಒಂದು ಆಸೆ. ತಾತ್ಕಾಲಿಕವಾಗಿ ನಿಂತಾಗ ಮನಸ್ಸು ಶಾಂತವಾಗುತ್ತೆ ಅಷ್ಟೇ. ಆ ಕ್ಷಣದಲ್ಲಿ ಆತ್ಮದ ಸ್ವಾಭಾವಿಕ ಆನಂದ ಸ್ವಲ್ಪ ಹೊತ್ತು ಪ್ರತಿಫಲಿಸುತ್ತೆ. ನಾವು ತಪ್ಪಾಗಿ ಆ ವಸ್ತುವಿನಿಂದ ನಮಗೆ ಸುಖ ಸಿಕ್ತು ಅಂತ ನಾವು ಭಾವಿಸ್ತೇವೆ ಅಂತಕ್ಕಂಥ. ಇನ್ನೊಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಜಗತ್ತಿದ್ದಾಗಲೂ ಬ್ರಹ್ಮ ಒಂದೇನಾ, ಹೆಂಗೆ ಅಂತ. ಬಹಳ ಸೂಕ್ಷ್ಮ ವಿಷಯ ಇದು. ಇದಕ್ಕೆ ಅದೇ ಕೊಡೋ ಎಕ್ಸಾಂಪಲ್ ಏನಂದ್ರೆ, ಮಣ್ಣಿನಿಂದ 1000 ಮಡಿಕೆಗಳು ಮಾಡ್ಬೋದು. ಮಡಿಕೆಗಳು ಬೇರೆ ಬೇರೆ, ಆದರೆ ಅವೆಲ್ಲವೂ ಮಣ್ಣೆ ಅಲ್ವೇ? ಅದೇ ರೀತಿ ಜಗತ್ತು ಅನೇಕವಾಗಿ ಕಾಣುತ್ತೆ, ಆದರೆ ಅದರ ಅಸ್ತಿತ್ವ ಒಂದೇ ಅನ್ನುವ ಒಂದು ಉಪಮೆಯಿಂದ, ಒಂದು ಎಕ್ಸಾಂಪಲ್ ಇಂದ ಅದನ್ನು ಹೇಳ್ತಾರೆ. ಇನ್ನು ನಿಸ್ಥೂಲ ಎಂದರೆ ಕೇವಲ ಹೋಲಿಕೆಗೆ ಮೀರಿದವಳು ಎನ್ನುವುದಲ್ಲ, ಅವಳು ಯಾರಿಗೂ ಸಮಾನಳಲ್ಲ, ಯಾರಿಗೂ ವಿರೋಧಿಯಲ್ಲ, ಯಾರಿಂದಲೂ ಏರ್ಪಟ್ಟವಳಲ್ಲ, ಯಾರೊಂದಿಗೂ ಸ್ಪರ್ಧೆಯಲ್ಲ. ಯಾಕೆಂದ್ರೆ ಎಲ್ಲವೂ ಅವಳೇ. ಅಲ್ಲಿಯೇ ಹೋಲಿಕೆ ಕರಗೋಗ್ಬಿಡುತ್ತೆ, ಅಲ್ಲಿಯೇ ಅಹಂಕಾರ ಕರಗುತ್ತೆ, ಅಲ್ಲಿಯೇ ಭಯ ಕರಗುತ್ತೆ, ಅಲ್ಲಿಯೇ ನಿಜವಾದ ಅದ್ವೈತ ಅನುಭವ ಆರಂಭವಾಗುತ್ತದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಪರಬ್ರಹ್ಮಕ್ಕೆ ಒಂಟಿತನ ಇಲ್ಲ, ಏಕೆಂದ್ರೆ ಇನ್ನೊಬ್ಬ ಎಂಬ ಭಾವನೆಯೇ ಇಲ್ಲ ಅಲ್ಲಿ.
ಅದಕ್ಕೆ ಸುಖ ದುಃಖಗಳಿಲ್ಲ, ಏಕೆಂದರೆ ಅದು ಮನಸ್ಸಿನಲ್ಲಿರ್ತಕ್ಕಂಥ ದ್ವಂದ್ವಗಳು. ಅದು ಶೂನ್ಯವೂ ಅಲ್ಲ, ಅದು ಸಚ್ಚಿತ್ತಾನಂದ ಎಂಬ ಅನಂತ ಪೂರ್ಣತೆ. ಸೃಷ್ಟಿ ಅದರ ಕೊರತೆಯಿಂದಲ್ಲ, ಅದರ ಅನಂತ ಶಕ್ತಿಯ ಸ್ವಾಭಾವಿಕ ಅಭಿವ್ಯಕ್ತಿಯಿಂದ ವ್ಯಕ್ತವಾಗುತ್ತೆ ಅಂತಕ್ಕಂಥದ್ದು. ಅದರಿಂದ ನಿಸ್ತುಲ ಎಂಬ ಒಂದೇ ನಾಮ ಉಪನಿಷತ್ತುಗಳ ಏಕಮೇವ ದ್ವಿತೀಯಂ ಸರ್ವಂ ಕಲ್ವಿದಂ ಬ್ರಹ್ಮ ಮತ್ತು ಸಚ್ಚಿದಾನಂದ ಸ್ವರೂಪಂ ಈ ಎಲ್ಲ ಮಹಾಸತ್ಯಗಳನ್ನು ಒಂದೇ ಪದದಲ್ಲಿ ಸಾರುತ್ತೆ ಅಂತ ಹೇಳ್ಬೋದು. ಇಲ್ಲೊಂದು ಸಣ್ಣ ಒಂದು ಸೂಚನೆ ಏನಂದರೆ, ಅದ್ವೈತ ವೇದಾಂತ, ವಿಶಿಷ್ಟಾದ್ವೈತ, ದ್ವೈತ ವೇದಾಂತ, ಶ್ರೀವಿದ್ಯಾ ಮತ್ತು ಕಾಶ್ಮೀರ ಶೈವ ದರ್ಶನಗಳು ಬೇರೆ ಬೇರೆ ಈ ವೇದಾಂತಗಳಲ್ಲಿ ಈ ಪ್ರಶ್ನೆಗಳಿಗೆ ಸೂಕ್ಷ್ಮವಾಗಿ ಸ್ವಲ್ಪ ವಿಭಿನ್ನ ವಿವರಣೆಗಳನ್ನು ಕೊಡುತ್ತವೆ. ಲಲಿತಾ ಸಹಸ್ರನಾಮವನ್ನು ನಾವು ಅಧ್ಯಯನ ಮಾಡುತ್ತಿರುವುದರಿಂದ ಈ ನಾಮಗಳ ಸಂದರ್ಭದಲ್ಲಿ ಈ ದರ್ಶನಗಳ ಹೋಲಿಕೆಯನ್ನು ನೋಡಬಹುದು ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ಗಂಭೀರವಾದ ವಿಚಾರದೊಂದಿಗೆ ಈ ವಿಸ್ತುಲ ಎಂಬ ಪದದ ಅರ್ಥವನ್ನು ತಮ್ಮ ಮುಂದಿಟ್ಟಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಡಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.